ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ನಿನ್ನೆ ಏನಾಯಿತು ಅಂತಂದರೆ, ಬೆಂಗಳೂರಲ್ಲಿ ಭಾರಿ ಮಳೆ ಅಂದರೆ ಅಂತಿಂಥ ಮಳೆ ಅಲ್ಲ. ಸಂಜೆ 5 ಗಂಟೆಗೆ ಇಳ್ಕೊಂಡಿದ್ದು ಸುಮಾರು 6:30 7 ಗಂಟೆವರೆಗೂ ಹೊರತು. 7 ಗಂಟೆವರೆಗೂ ಇಲ್ಲಿ ಕಸ್ತೂರಿ ಭಾನಗರದಲ್ಲಿ ಊರ ಹಬ್ಬ ಅಂತ ಮಾಡ್ತಾಯಿದ್ರು. ಗ್ರಾಮ ದೇವತೆ ಹಬ್ಬ, ಮುಳ್ಕಟ್ಟಮ್ಮನದು ಹಬ್ಬ. ಹಬ್ಬಕ್ಕೂ ಬಿಡುವು ಕೊಟ್ಟಿಲ್ಲ. ಚೆನ್ನಾಗಿ ಬಾಡ್ದು ಚೆಚ್ಚಿಬಿಡ್ತು. ಭಯಂಕರ ಮಳೆ. ಅದರಲ್ಲಿ ಬೆಂಗಳೂರಲ್ಲಿ ಏನಾಗಿದೆ ಅಂದರೆ 8 ಜನ ಬಲಿಯಾಗಿದ್ದಾರೆ. ಗೋಡೆ ಕುಸಿಸಿ, ಕಾಂಪೌಂಡು ಕುಸಿದು ಅವ್ರ ಮೇಲೆ ಬಿದ್ದು ಒಂದೇ ಮನೆಯವರು ನಂಗಿದೆ. ಎಲ್ಲ ಒಟ್ಟಿಗೆ ಸಜೀವ ದಹನ ಆಗ್ಬಿಟ್ಟೈತೆ. ಆದರೆ ಎಂಥ ಒಂದು ರಣಮಳೆ ಅಂತ ಲೆಕ್ಕ ಹಾಕೊಳ್ಳಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಬಂಗಾಳದಲ್ಲಿ ಕಮಲ ಹರಳತ್ತೆ ಅಂತ ಹೇಳ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಕಮಲ ಹರಳತ್ತೆ ಅಂತ. ಎರಡನೇದು ತಮಿಳುನಾಡಲ್ಲಿ DMK ಮತ್ತು ಅಣ್ಣಾ DMK ಮತ್ತು TVS 3 ಪಕ್ಷಗಳು ಸೇರಿ ಸರ್ಕಾರ ರಚನೆ ಮಾಡಬೇಕು ಅನ್ನುವ ಅತಂತ್ರ ಸ್ಥಿತಿಯಲ್ಲಿ ತಮಿಳುನಾಡು ಬಂದಿದೆ. ಅಸ್ಸಾಮಲ್ಲಿ BJP NDA ಪಕ್ಷವೇ ಮುಂದುವರಿಯಲಿದೆ. ಹೇಮಂತ್ ಮಿಶ್ರಾ ಅವರು ಮುಖ್ಯಮಂತ್ರಿ ಆಗುವ ಎಲ್ಲ ಲಕ್ಷಣಗಳು ಕಾಣಬರ್ತಾ ಇದೆ. ಕೇರಳದಲ್ಲಿ ಮತ್ತು ಮತ್ತು UDA ಅದೇನೋ ಪಕ್ಷನ ಗೊತ್ತಿಲ್ಲ, ಒಟ್ಟಿನಲ್ಲಿ ಆ ಪಕ್ಷಗಳು ಕಾಂಗ್ರೆಸ್ನ ಸಪೋರ್ಟ್ ಆಗಿರ್ತಕ್ಕಂಥ ಪಕ್ಷಗಳು ಗೆಲ್ತವೆ ಅಂತ ಪೇಪರಲ್ಲಿ ಬರೆದಿರೋದನ್ನು ನಾನು ಹೇಳ್ತಾ ಇರೋದು. ಮತ್ತು ನಾನೇನು ಅಲ್ಲಿ ಹೋಗಿ ಯಾವುದು ಇದನ್ನು ಮಾಡ್ಕೊಂಡು ಬಂದಿದ್ದಿಲ್ಲ. ಮತ್ತು ಹೈಕಮಾಂಡ್ಗೆ ಸಂಕಟ ಆಗಿದೆ. ಯಾಕೆ ಸಂಕಟ ಆಗಿದೆ ಅಂದರೆ, ದಿಲ್ಲಿಗೆ ಶಾಸಕರು ಪೆರೇಡು ಶುರು ಮಾಡ್ಕೊಂಬಿಟ್ಟವ್ರೆ. ದಿಲ್ಲಿಗೆ ಹೋಗೋಕ್ಕೆ ಶಾಸಕರೆಲ್ಲರೂ ದಿಲ್ಲಿಗೆ ಹೋಗಿ 40ರಿಂದ 50 ಶಾಸಕರು ಹೋಗಿದ್ದಾರೆ. ಅದರಲ್ಲಿ ರಾಹುಲ್ ಗಾಂಧಿ ಗುಡಿನಲ್ಲಿ ದೇವರೇ ಇಲ್ಲ, ಆ ದೇವ್ರನ್ನ ಹುಡ್ಕೊಂಡು ಇವರೆಲ್ಲ ಹೋಗಿದ್ದಾರೆ. ಆ ದೇವರು ಯಾವಾಗ ಹೋದರೂ ಸಿಗಲ್ಲ, ಅದೆಲ್ಲಿ ನಾಪತ್ತೆ ಆಗ್ಬಿಟ್ಟಿರುತ್ತೆ. ಗುಡಿನಲ್ಲೇ ಇರಲ್ಲ ಅದು. ಆ ದೇವರು ಏನು ವಿಗ್ರಹನ ಇಲ್ಲ ಮೂರ್ತಿನ ಏನಾದ್ರು ಆಗಿದೆ ಎಲ್ಲೋ ಒಂದು ಕಡೆ ಕೂತ್ಕೊಳ್ಳೋದು. ಇದು ನಡೆದಾಡೋ ಮೂರ್ತಿ. ಇದು ಕಾಂಗ್ರೆಸ್ನವ್ರಿಗೆ. ಈ ನಡೆದಾಡೋ ಮೂರ್ತಿ ವರ ಕೊಟ್ಟರೆ ಏನಾದ್ರೂ ಕಾಂಗ್ರೆಸ್ನವ್ರಿಗೆ ಒಂಚೂರು ಅನುಕೂಲ ಆಗುತ್ತೆ, ಇಲ್ಲ ಅಂತಂದರೆ ಆಗೋದಿಲ್ಲ. ಏನು ಮಾಡೋದು? DK ಶಿವಕುಮಾರ್ ಮತ್ತು ಇವ್ರನಿಗೆ ಯಾರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಮುಖ್ಯಮಂತ್ರಿ ಪದವಿ ಗಟ್ಟಿ ಮಾಡ್ಕೋಬೇಕು ಅಂತ DK ಶಿವಕುಮಾರಿಗೆ ನಾನು ಹೊಸದಾಗಿ ಮುಖ್ಯಮಂತ್ರಿ ಆಗಬೇಕು ಅಂತ ಇಬ್ಬರಿಗೂ ಪೈಪೋಟಿ ಮೇಲೆ ಪೈಪೋಟಿ. ಏನ್ರಿ ನಡೀತಾ ಇದೆ? ಭಯಂಕರ ನಡೀತಾ ಇದೆ. ಅರ್ಥ ಆಯ್ತಾ? ಇನ್ನೊಂದು ಏನಪ್ಪ ಅಂದರೆ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬೇಗಂ ಬ್ಯಾನರ್ಜಿ ಅವರು ಬೇಗಂ ರೀತಿಯೇ ವರ್ತನೆ ಮಾಡ್ತಾರೆ. ಅದಕ್ಕಾಗಿ ನಾನು ಅವ್ರನ್ನ ಮಮತಾ ಬೇಗಂ ಅಂತ ಹೇಳಿದೆ. ಯಾಕೆ ಅಂತಂದರೆ, ಅವರು ಹಿಂದೂ ಆಗಿ ಹುಟ್ಟಿ ಅವರೂ ಅಷ್ಟೇ ನಮ್ಮ ಈ ಸಿದ್ದರಾಮಯ್ಯನ ಜಾತಿಗೆ ಸೇರಿದವರು. ಅವರು ಮುಸ್ಲಿಮ್ನವ್ರನ್ನೇ ಓಲೈಸೋದು. ಅದೇನೋ ಓಲೈಸ್ಕೊಂಡು ಅದೇನು ಗೊತ್ಕೊಂಡು ಹೋಯ್ತಾರೋ ಅದೇನೋ ಗೊತ್ತಿಲ್ಲ. ಈಗ ಆಗಿರ್ತಕ್ಕಂಥದ್ದು 82% ವೋಟ್ ಆಗಿದೆ. ನಿನ್ನೆ ಎಲೆಕ್ಷನ್ನಲ್ಲಿ ಕೊನೆಯ ಹಂತ 82% ಆಗಿದೆ. 82%ಅಲ್ಲಿ BJPಗೆ ಗೆಲುವು ಅಂತ ಹೇಳ್ತಾ ಇದ್ದಾರೆ. ಯಾರು? ಸಮೀಕ್ಷೆಯಲ್ಲಿ. ಆದರೆ ಮಮತಾಗೆ ಬೇದಿ ಶುರುವಾಗ್ಬಿಟ್ಟಿದೆ. ಮೊದಲನೇ ಫಸ್ಟ್ ಬೇಸಲ್ಲಿ 23ನೇ ತಾರೀಕು ನಡೆದಂಥ ಫಸ್ಟ್ ಬೇಸಲ್ಲೂ ಅಷ್ಟೇ BJPಗೆ ಸಪೋರ್ಟ್ ಆಗುತ್ತೆ ಅಂತ ಹೇಳಿದ್ರು. ಈಗ ನಿನ್ನೆ ನಡೆದಂಥ ಎರಡನೇ ಇದರಲ್ಲೂ BJPಗೆ ಸಪೋರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಎಷ್ಟು ನಿಜನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಕೊನೆಯ ಹಂತದಲ್ಲಿ ಎಷ್ಟೆಷ್ಟು ತೊಂದರೆಗಳನ್ನೀಗ ಅನುಭವಿಸ್ತಾರೋ ಗೊತ್ತಿಲ್ಲ. ಅರ್ಥ ಆಯ್ತಾ? BJP ಅವರು ಅನುಭವಿಸ್ಬೋದು, ಇಲ್ಲ ಮಮತಾ ಬ್ಯಾನರ್ಜಿಯವರು ಅನುಭವಿಸ್ಬೋದು. ಮಮತಾ ಬ್ಯಾನರ್ಜಿ ಅನುಭವಿಸಿದ್ರೆ ಬಂಗಾಳದವ್ರನ್ನೀಗ ಸೇರಿಸ್ಕೊಳ್ಳೋದಕ್ಕೆ ಕಡಿಮೆ ಆಗುತ್ತೆ ಅಷ್ಟೇ. BJP ಅವ್ರು ಬಂದರೆ ಬಂಗಾಳದವ್ರನ್ನೀಗ ಅಲ್ಲಿಗೆ ಬಾಂಗ್ಲಾ ವಲಸಿಗರನ್ನೀಗ ವೆಸ್ಟ್ ಬೆಂಗಾಲ್ಗೆ ಸೇರಿಸ್ಕೊಳ್ದೆ ಸ್ವಲ್ಪ ದೂರ ಇರ್ತಾರೆ. ಇಷ್ಟು ಮಾತ್ರ. ಸರ್ಕಾರ ಒಂಚೂರು ಸುಗಮವಾಗಿ ನಡೀತದೆ BJP ಅವ್ರು ಬಂದರೆ ಅಂತ ಅಲ್ಲಿಯ ಜನ ಆಸೋತ್ತರವಾಗಿದ್ದಾರೆ. ಆದರೆ ಇಲ್ಲಿರ್ತಕ್ಕಂಥ ನಮ್ಮ ಇವರಿದ್ದಾರಲ್ಲ, ಯಾರೋ ನಮ್ಮ ರಾಹುಲ್ ಗಾಂಧಿ ಅವರು ಅವತ್ತೇ ಫಸ್ಟ್ ಬೇಸ್ ಎಲೆಕ್ಷನಲ್ಲೇ ಹೇಳ್ಬಿಟ್ರು. ಅವರು
ಮಮತಾ ದೀದಿ ಸರಿಯಾಗಿ ನಡ್ಕೊಂಡಿದ್ದಿದ್ರೆ ಅವ್ರಿಗೆ ಯಾಕೆ ಸೋಲಾಯ್ತಾಯಿತ್ತು, ಅವರು ಬಿ ಜೆ ಪಿ ಗೆಲ್ಲುತ್ತೆ ಹೆಂಗಂತ ಅವತ್ತೇ ಅವರು ಪಾಪ ಆಶೀರ್ವಾದ ಮಾಡಿ ಹೋಗ್ಬಿಟ್ರು. ಎಲ್ಲೋದ್ರು ಅಂತ ಗೊತ್ತಿಲ್ಲ, ಇನ್ನೂ ಬಂದಿಲ್ಲ. ಅವರು ಬಂದ ಮೇಲೆ ಗೊತ್ತಾಗತ್ತೆ. ಮತ್ತು ಇಲ್ಲಿರ್ತಕ್ಕಂಥ ರಾಜ್ಯದ ಮಂತ್ರಿಗಳು, ರಾಜ್ಯದ MLAಗಳು, ಸಾರಥಿಗಳು ಎಲ್ಲರನ್ನು ಎಲ್ಲಿ ಅಂತಂದರೆ ದೌಡು ದಿಲ್ಲಿನಲ್ಲಿದ್ದಾರೆ. ದಿಲ್ಲಿನಲ್ಲಿ ಡಿ ಕೆ ಶಿವಕುಮಾರ್ ಹೇಳ್ದಾಗೆ ಗಾಳಿ ಹವಾ ತಗೊಳಕ್ಕೆ ಹೋಗಿದ್ದಾರೆ. ಒಳ್ಳೆ ಬಿಸಿಲು ಚೆನ್ನಾಗಿದೆ, ಅಲ್ಲಿ ಟೆಂಪ್ರೇಚರ್ ಜೋರಾಗಿರ್ತದೆ, ಫ್ಯಾನ್ ಇಲ್ಲದೆ ಓಡಾಡೋಂಗೆ ಇಲ್ಲ. ದಿಲ್ಲಿನಲ್ಲಿ ಚೆನ್ನಾಗಿರುತ್ತೆ. ಇಂಥ ಟೈಮಲ್ಲಿ ಹೋಗಿರೋದ್ರಿಂದ ದಿಲ್ಲಿಯ ಹವಾಗುಣ ಒಂಚೂರು ಅಲ್ಲೇನಾದ್ರು ಬಿರುಗಾಳಿ ಎತ್ತು ಅಂತಂದರೆ ಆ ಬಿರುಗಾಳಿ ತಡ್ಕೊಳಕ್ಕಾಗಲ್ಲ, ಇಲ್ಲ ಬಿಸಿಲು ಶುರು ಆಗೋಯ್ತು ಅಂದರೆ ಬಿಸಿಲು ತಡ್ಕೊಳಕ್ಕಾಗಲ್ಲ. ಅಂಥ ಏರಿಯಾ ಅದು ಈಗ ಈ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ. ಇಲ್ಲಿಗೆ ಇವ್ರು ಹೋಗಿದ್ದಾರೆ. ಅಲ್ಲ, ಆವಾಗ ಯಾರು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸುರ್ಜೇವಾಲಾ ಮತ್ತು KC ವೇಣುಗೋಪಾಲ್ ಇವ್ರನ್ನ ಭೇಟಿ ಬಿಟ್ಟರೆ ಇನ್ನು ರಾಹುಲ್ ಗಾಂಧಿನ ಭೇಟಿ ಮಾಡೋಕ್ಕೆ ಆಗಲ್ಲ. ಯಾಕೆ ಹೋಯ್ತವ್ರೆ, ಯಾಕೆ ಹೋದ್ರು, ಏನಕ್ಕೆ ಬರ್ತಾವ್ರೆ, ಏನೂ ಗೊತ್ತಿಲ್ಲ ವಿಷಯನೇ. ಆದರೆ ಒಂದೇನಪ್ಪ ಅಂತಂದರೆ ಸಮಾಜದಲ್ಲಿ ಸುಮ್ಮನಿರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತ ಸಿದ್ದರಾಮಯ್ಯ ಇರುವೆ ಬಿಟ್ಕೊಂಡು ಎಲ್ಲರನ್ನೂ ದಿಲ್ಲಿಗೆ ಓಡಿಸ್ತಾ ಇದ್ದಾರೆ. ದಿಲ್ಲಿಗೆ ಹೋಗ್ಬಿಟ್ಟು ನನ್ನ ಪರವಾಗಿ ನೀವು ಮಾತಾಡಿ ಹಿಂಗಂತ ಕಳಿಸ್ತಾ ಇದ್ದಾರೆ. ಇಷ್ಟು ದಿವಸ ಡಿ ಕೆ ಶಿವಕುಮಾರು ಗ್ಯಾಂಗ್ ಕರ್ಕೊಂಡು ಹೋಗ್ತಾಯಿದ್ರು. ಈಗ ಸಿದ್ದರಾಮಯ್ಯವರು ಗ್ಯಾಂಗ್ ಕಳಿಸಿ ಅದನ್ನೀಗ ಸಮಾಲೋಚನೆ ಮಾಡಿ ಹೆಂಗಾರು ಮಾಡಿ ನಾನು 5 ವರ್ಷ ಕಂಪ್ಲೀಟ್ ಮಾಡಬೇಕು ಅಂತ ಆಲೋಚನೆಯಲ್ಲಿದ್ದಾರೆ ಸಿದ್ದರಾಮಯ್ಯವರು. ಇದು ಸಾಧ್ಯನಾ? ಸಾಧ್ಯ ಆಗುತ್ತಾ? ಸಾಧ್ಯ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡುವ. ಮತ್ತು ಈ ಜನ್ಮದಲ್ಲಿ ಇವರು ಸಿದ್ದರಾಮಯ್ಯನ ಲೆಕ್ಕಾಚಾರದ ಪ್ರಕಾರವಾಗಿ ಈ ಜನ್ಮದಲ್ಲಿ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನನಿಗ ಬಿಟ್ಕೊಡಲ್ಲ ಹಂಗಂತ ಒಂದು ವಿವಾದಗಳು ನಡೀತಾ ಇದೆ. ಅದು ಎಷ್ಟು ಮಟ್ಟಿಗೆ ಸರಿನೂ ಎಷ್ಟು ಮಟ್ಟಿಗೆ ತಪ್ಪು ಅನ್ನೋದು ಗೊತ್ತಿಲ್ಲ. ಆದರೆ ಒಂದೇನಪ್ಪ ಹಂಗಂತಂದರೆ ಒಂದೇ ಪಕ್ಷದಲ್ಲಿ ಇದ್ದುಕೊಂಡು ಜೊತೆಯಲ್ಲೇ ಕೆಲಸ ಮಾಡಿಕೊಂಡು ಅವನ ಡಿ ಕೆ ಶಿವಕುಮಾರ್ ಸಪೋರ್ಟ್ನಿಗೆ ಇಲ್ಲಿವರೆಗೂ ತಗೊಂಡು ಈಗ ಅವ್ರಿಗೆ ನಾನು ಸಪೋರ್ಟ್ ಮಾಡಲ್ಲ, ನಾನು ಅವ್ರನಿಗೆ ಮುಖ್ಯಮಂತ್ರಿ ಮಾಡೋಕ್ಕೆ ಬಿಡಲ್ಲ ಹಂಗಂತ ಹೇಳ್ತಕ್ಕಂಥದ್ದು ಇವರ ಕೆಟ್ಟ ದೃಷ್ಟಿನಿಗ ಯಾರ್ದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರದ್ದು ಒಳ್ಳೆ ಮನಸ್ಥಿತಿನೂ ಅಲ್ಲ, ಒಳ್ಳೆ ಇದೂ ಅಲ್ಲ. ಇಷ್ಟೊಂದು ಹೊಟ್ಟೆ ಉರಿ ಇರಬೇಕು, ಏನೋ ಅಲ್ಪ ಸ್ವಲ್ಪ ಒಂಚೂರು ಮಾರ್ಜನ್ ಇರಬೇಕು. ಬಿಲ್ಕುಲ್ ಅವ್ರಿಗೆ ಮಾಡೋದೇ ಇಲ್ಲ ಹಂಗಂತೇಳಿ 2-3 ಗ್ಯಾಂಗ್ನಿಗೆ ಎಬ್ಬರಿಸಿ, ದಲಿತರದೊಂದು ಗ್ಯಾಂಗ್ ಎಬ್ಬರಿಸಿ, ಈ ಕಡೆ ಹಿಂದುಳಿದ ಅಹಿಂದ ವರ್ಗನಿಗೆ ಎಬ್ಬರಿಸಿ. ಅಲ್ಲ, ನೀವು ಎಲೆಕ್ಷನ್ ಟೈಮಲ್ಲಿ ಅಹಿಂದ ವರ್ಗನೇ ವಿಷಯನೇ ಇರಲ್ಲ. ಇಲ್ಲ ಮಾಮೂಲಿ ಟೈಮಲ್ಲಿ ಕೆಲಸ ಇಲ್ಲದಾಗ ಅಹಿಂದದ ವಿಷಯನೇ ಇಲ್ಲ. ಯಾರಿಗೆ ಕೆಲಸ ಮಾಡಬೇಕು, ಯಾರಿಗೆ ನಾನು ಒಳ್ಳೇದು ಮಾಡಬೇಕು ಅಂತ ಸಿದ್ದರಾಮಯ್ಯವರೇ ಎಲೆಕ್ಷನ್ ಎಲ್ಲ ಆಗೋಗಿ ನಿಮ್ಮ ಸೀಟ್ ಗಟ್ಟಿ ಮಾಡ್ಕೊಳಕ್ಕೆ ಮಾತ್ರ ಅಹಿಂದ ಬೇಕಲ್ಲ. ಇದು ಎಂಥ ರಾಜಕೀಯ ಮಾಡ್ತೀರ್ರಿ ನೀವು ಸಿದ್ದರಾಮಯ್ಯವರೇ? ತುಂಬ ಚೆನ್ನಾಗಿದೆ. ಇದನ್ನು ನಾನೇನಾರು ಹೇಳಿ ದಿವಸ ಹೇಳಿದ್ನೇ ಹೇಳು ಪಾಡಿಂದೇ ಪಾಡ್ರ ಕಿಸ್ಬಾಯ್ನ ಕೊಡಕ ಅಂತ ಹೇಳಿದ್ನೇ ಹೇಳ್ತಾ ಇರಬೇಕು. ನಾನು ನಿಮ್ಗೆವರೆಗೂ ತಲುಪಲಿ ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮವರೆಗೂ ತಲುಪಬೇಕು. ನಾನು ಹೇಳೋ ಅಂಥದ್ನೀಗ ನಗಾಡಬೇಕು ನೀವು ಕೇಳಿಸ್ಕೊಂಡು. ಅರ್ಥ ಆಯ್ತಾ? 135 ಜನ MLAಗಳು ಗೆದ್ದೂ ನೀವು ಈ ಥರ ಹೈ ಡ್ರಾಮನೀಗ ಮಾಡ್ತೀರ ಹಂಗಂತಂದರೆ ಆ ಪತ್ರಕರ್ತರು ಹಂಗೆ ಇದ್ದಾರೆ. ನಿಮಗೆಲ್ಲ ಹುಳ ಬಿಡೋಕ್ಕೆ ಸರಿಯಾಗಿದ್ದಾರೆ ಸರ್. ಅವ್ರು ಹಂಗಂದ್ರು, ಅವ್ರು ಹಿಂಗಂದ್ರು ಸರ್. ನೀವು ಏನಂತೀರಾ ಸರ್? ಚೆನ್ನಾಗಿದೆ, ಹೋಗಿ ಬಂದಿಡು ಮತ್ತೆ ನಿಮ್ಮನ್ನೀಗ ಹುರಿದುಂಬಿಸು. ನೀವು ಅದನ್ನೇ ಹೇಳೋದು ತಿರುಗಿಸಿ ಇದೇ ಆಗೋಯ್ತು. ಮತ್ತು ಇನ್ನೂ ಧಾರವಾಡದಲ್ಲಿ ಪೊಲೀಸರ ವಿರುದ್ಧ ವಿದ್ಯಾರ್ಥಿಗಳು ದಂಗಲ್. ಧಾರವಾಡದಲ್ಲಿ ಪೊಲೀಸರ ಮೇಲೆ ವಿದ್ಯಾರ್ಥಿಗಳು ಜಗಳಕ್ಕೆ ನಿಂತವ್ರಂತೆ. ಇದೆಲ್ಲ ಆಗಬೇಕಾಗಿದ್ದೆ. ಯಾಕೆಂಗಂತಂದರೆ ಪೊಲೀಸ್ನವ್ರು ಕೆಲಸ ಮಾಡಲ್ಲ. ಅವರು ಎಲ್ಲ ಏನು ಗೊತ್ತಾ, ಯಾರು 10 ರೂಪಾಯಿ ಕೊಡ್ತಾರೆ ಅವ್ರ ಜೊತೆಗೆ ಸೇರ್ಕೊಂಬಿಡ್ತಾರೆ. ದುಡ್ಡಿಗೆ ಇವತ್ತು ವಿಶ್ವಾಸ ಇರೋದು. ಮತ್ತು ಒಬ್ಬ ವ್ಯಕ್ತಿಗಾಗಲಿ ಒಂದು ಇದಕ್ಕಾಗಲಿ ಸಾಮಾಜಿಕ ನ್ಯಾಯಕ್ಕಾಗಲಿ ಇವರು ಯಾರೂ ಹೋರಾಟ ಮಾಡಲ್ಲ, ಯಾರೂ ಇಲ್ಲ. ಎಲ್ಲರೂ ಏನಾಗಬೇಕು, ಸಂಪಾದನೆ. ಹೋಗಾಗ ಅದೇನು ತಗೊಂಡೋಗ್ತೀರಾ, ಅದು ಎಷ್ಟು ತಗೊಂಡೋಗ್ತೀರಾ, ಎಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗೋದಪ್ಪ. ಅದಕ್ಕೆ ಯಾಕೆ ನೀವು ಇಷ್ಟು ಮುಂದೆ
ದುಡ್ಡು ಬೇಕು ಅಂತ ದುಡ್ಡಿಂದನೇ ಹೋಗಿ ನ್ಯಾಯನೆಲ್ಲ ಹಾಳು ಮಾಡ್ತಿರಲ್ಲ ಹಂಗಂತ ನನ್ನ ಒಂದು ಇದು. ಇಷ್ಟು ಹೇಳಿ ನಾನು ಮಾತನಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ. ನನ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದೆ ಹೋಗೋದಕ್ಕೆ ಅನುಕೂಲ ಮಾಡಿ. ಅರ್ಥ ಆಯ್ತಾ? ಇಷ್ಟೇ ನಾನು ಹೇಳೋದು.